ಸಿನಿಮಾಗಳನ್ನ ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಅದರಲ್ಲೂ ಅಣ್ಣ ಅವ್ರ ಪಿಕ್ಚರ್ಗಳನ್ನ ನೋಡಿದ್ವಿ, ಮತ್ತೆ ಶಿವಣ್ಣ ಅವ್ರ ಪಿಕ್ಚರ್ ರಿಲೀಸ್ ಆಗಕ್ಕೆ ಮುಂಚೆ ನಾನೇ ಜಗದೀಶ್ ಇದನ್ನ ಡಿಸ್ಟ್ರಿಬ್ಯೂಷನ್ ನೀವು ಮಾಡಬೇಕು. ಆಮೇಲೆ ಅವನು ಬಿಫೋರ್ ರಿಲೀಸೇ ಅವ್ರು ಗೆಸ್ ಮಾಡಿಬಿಡ್ತಾರೆ ಈ ಪಿಕ್ಚರ್ ಓಡುತ್ತೆ ಓಡಲ್ಲ, ಅದನ್ನಲ್ಲಿ ಸಕ್ಸಸ್ ಆಗ್ತದೆ. ಶಿವಣ್ಣಗೆ ಥ್ಯಾಂಕ್ಸ್, ಗೀತಕ್ಕಾಗ್ತದೆ. ಸರ್ ನಿಮ್ಮ ಮಾತು. ಹಾಗಾಗಿ ಶಿವಣ್ಣ ಅವರಿಗೆ ಮತ್ತು ಗೀತಾದೇವಿ ಅವರಿಗೆ ಧನ್ಯವಾದಗಳು. ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟ್ರ್ಗಳು ಒಣಗಿ ಬಾಡೋಗಿತ್ತು, ಇವತ್ತು ಹಸಿರಾಗ್ತಾ ಇದೆ. ಅದನ್ನ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸರು. ಅದು ಪಾಸಿಟಿವ್ ಸೈನ್. ನಮಗೆ ಪಿಕ್ಚರ್ ಚೆನ್ನಾಗಿದ್ದರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ, ಥಿಯೇಟ್ರ್ಗಳು ಉಳಿಯತ್ತೆ ಬೆಳೆಯತ್ತೆ ಅಂತ ಸಾಕ್ಷಿ. ನಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಂಗೆಲ್ಲ ರಿಸಲ್ಟ್ ಕಣ್ಣೆ ಹೊರಗಡೆ ಇದೆ ಸರ್. 100/100 ಮಾರ್ಕ್ಸ್ ಬಗ್ಗೆ ಹೋಗ್ತಾನೆ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಅದು 50 ದಿನ ಭೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳು ಸಾಲಲ್ಲ ಸರ್. ಹಾಕಿ ಆಂಪ್ಲಿಫೈರ್ ಮೇಲೆ ಆಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆಂಪ್ಲಿಫೈರ್ ಆಗಿದೆ. ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್. ಆ ಇಂಟರ್ವಲ್ ಬ್ಲಾಕ್ ಅಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನನಗೆ ತುದಿಲಿದೆ ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗೆ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ಮೂಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಾಗೆ ಥಿಯೇಟ್ರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತಾಡ್ಬೇಕಾ? ಡೈಲಾಗ್ ಇಟ್ಟು ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು, ಸರ್ ಈ ಪಿಕ್ಚರ್ ನಾನು ಬಿಡೋದಿಲ್ಲ, ನೀವು ನನಗೆ ಥಿಯೇಟ್ರ್ಗಳು ಬುಕ್ ಮಾಡಿರಿ, 5 ವಾರ ನಿಮ್ಮ ಥಿಯೇಟ್ರ್ ನನ್ನ ಹೆಸರಿಗೆ ಬರೆದಿಟ್ಬಿಡಿ, ಶಿವಣ್ಣನ ಹೆಸರಿಗೆ ಬರೆದಿಟ್ಬಿಡಿ, ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ. ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಬಿಟ್ಟು ಜಗದೀಶ್ ಅವ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರ ಮಾತು ತಕ್ಕಂಥ ಪಿಕ್ಚರು ಹಾಗೇ ಇದೆ. ಆ್ಯಂಡ್ ಅವರು ಅದೇ ಒಳ್ಳೆಯ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಮೂವಿ ಪ್ರೊಡಕ್ಷನ್ ಮಾಡೋದಕ್ಕೆ ಮತ್ತು ಶಿವಣ್ಣಗೂ ಒಂದು ಥ್ಯಾಂಕ್ಸ್ ಇಂಥ ಮೂವಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನರ್ತನ್ ಸರ್ಗೂ ಇಂಥ ಒಂದು ಮೂವಿ ಡೆಡಿಕೇಟ್ ಮಾಡಿದ್ದಕ್ಕೆ ಇಂಡಸ್ಟ್ರಿಗೆ. ಯಾಕೆ ಅಂದರೆ ನಾವೆಲ್ಲರೂ ನೋಡ್ತಾ ಇದ್ದೀವಿ ಈಗ ಏನು ಆಗ್ತಾ ಇದೆ ಕಲೆಕ್ಷನ್ ವೈಸು, ಅಥವಾ ಇಂಡಸ್ಟ್ರೀಸ್ ಹೋಗ್ತಾ ಇದೆ ಅಂತ ನಾವು ಅನ್ಕೋತಾಗಿ ಹೇಳ್ತಾ ಇದ್ದೀವಿ. ಬಟ್ ಇಲ್ಲ, ಇಂಡಸ್ಟ್ರೀಸ್ ಹೊರಗಿಲ್ಲ, ಇಂಡಸ್ಟ್ರೀಸ್ ಹೊರಗೋದು ಇಲ್ಲ. ಎಲ್ಲಿವರೆಗೂ ಅಂದರೆ ಇಂಥ ಮೂವಿಗಳು ಬರ್ತಾರವರೆಗೂ ಯಾವತ್ತೂ ಇಂಡಸ್ಟ್ರೀಸ್ ಹೊರಗಲ್ಲ. ಅಂಡ್ ಮೇಲಾಗಿ ಬರೀತಿರೋನಿಗಲ್ಲಿ ಒಂದು ಎಕ್ಸಾಮ್ ಬರೆದಿದ್ದಾರೆ, ಆಡಿಯನ್ಸ್ನು ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ ಮಾರ್ಕ್ಸ್ನ ಹೇಳೋದಷ್ಟೇ ನನ್ನ ಕೆಲಸ. ಸೊ ನಾನೊಂದು ಬರೀ ಮೀಡಿಯಾ ಆಗಿ, ಒಂದು ಥಿಯೇಟರ್ ಓನರ್ ಆಗಿ ಈ ಮೂವಿ ಯಾವ ಮಟ್ಟಿಗೆ ಜನನ ಎಂಟರ್ಟೈನ್ ಮಾಡ್ತಾ ಇದೆ ಮತ್ತು ಯಾವ ಮಟ್ಟಿಗೆ ಜನನ ಸೆಳೀತಾ ಇದೆ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಇದಕ್ಕೆ ನಾನು ಸಾಕ್ಷಿ. ಹೇಳಕ್ಕೆ ಮೂವೀಸ್ ಥಿಯೇಟರ್ ಕಡೆಯಿಂದ ಏನಿದೆ ಇದು ಕಲೆಕ್ಷನ್ ವೈಸು ಮತ್ತು ರಿಪೋರ್ಟ್ ವೈಸ್. ಯಾಕಂದರೆ ಫಸ್ಟ್ ಆಡಿಯನ್ಸ್ನ ನಾವೇ ನೋಡೋದು. ಯಾವುದೇ ಮೂವಿ ಆಗಿರ್ಬೋದು, ಅದರ ಫಸ್ಟ್ ರಿಯಾಕ್ಷನ್ ಏನು, ಅದು ಪಿಕ್ಚರ್ ಯಾವ ರೀತಿ ಆಡಿಯನ್ಸ್ನ ಅದು ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಾವು ಫಸ್ಟ್ ನೋಡ್ತೀವಿ. ನಾವು ತದನಂತರ ಮೂವಿ ಟೀಮ್ ಅವ್ರು ಹೇಳ್ತೀವಿ, ಮೂವಿ ಟೀಮ್ ಅವ್ರು ಬರ್ತಾರೆ, ನೋಡ್ತಾರೆ, ಅವರು ಕೂಡ ಒಂದು ಅಸಟೈನ್ ಮಾಡ್ತಾರೆ, ಏನು ಸರಿ ಇದೆ, ಏನು ತಪ್ಪಾಗಿದೆ, ಏನು ಸರಿ ಹೋಗಿದೆ ಅಂತ. ಆ ನಿಟ್ಟಿನಲ್ಲಿ ಬೈರತ್ರೇಣದಲ್ಲಿ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ಸುಮ್ಮನೆ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು ಒಂದೇ ಒಂದು
ವೈಫ್ ಈ ನಡುವೆ ಸ್ವಲ್ಪ ಜಾಸ್ತಿ ಈ ಕೊರಿಯನ್ ಸೀರೀಸು ಅದು ಇದೆಲ್ಲ ನೋಡ್ತಾರೆ ಶಿವಣ್ಣ. ಸೊ ಅವಳು ಒಂದು ಮಾತು ಹೇಳಿದ್ದು ಮೂವಿ ನೋಡಿದ್ಮೇಲೆ, ನೀವು ಅವತ್ತು ಥಿಯೇಟರ್ ಬಂದಿದ್ದೀರಿ, ನನ್ನ ವೈಫ್ ಮೇಲೆ ಮೂವಿ ನೋಡ್ತಾ ಇದ್ದು ಒಂದು ಮಾತು ಹೇಳಿದ್ರು, ಏನು ಮಾಡ್ತಿರೋ ಪಿಕ್ಚರು, ಈ ನಡುವೆ ಸೀರೀಸ್ ನೋಡಿ ಮೂವಿ ನೋಡಿ ಇಂಟ್ರೆಸ್ಟ್ ಹೋಗಿತ್ತು ಅಂತ ಹೇಳಿದ್ರು. ಆದರೆ ಈ ಪಿಕ್ಚರ್ಲಿ ಸೆಕೆಂಡ್ ನಿಮಿಷ ಥ್ರಿಲ್ಲಿಂಗ್ ಆಗಿದೆ ಮೂವಿ, ಅಷ್ಟು ಚೆನ್ನಾಗಿ ಮಾಡಿದರೆ ಅಂತ ಹೇಳಿ ಇದು ನನ್ನ ವೈಫು ಆಡಿಯನ್ಸ್ ಆಗಿ ಹೇಳಿದಂಥ ಮಾತು. ಸೊ ಈ ಮಾತಲ್ಲಿ ನನಗೆ ಎರಡು ಖುಷಿ ಆಯಿತು. ಒಂದು, ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎರಡನೇದು, OTT ಬಂದು ಥಿಯೇಟ್ರ್ ಜನ ಬರೋಲ್ಲ, ಥಿಯೇಟ್ರ್ ಪಿಕ್ಚರ್ ನೋಡೋಲ್ಲ ಅನ್ನೋದು ಏನೋ ಒಂದು ಈ ಒಂದು ಸುದ್ದಿ ಇತ್ತಲ್ಲ, ಅದು ಕೂಡ ಸುಳ್ಳು. ಜನ ಬರ್ತಾರೆ, ಕಂಟೆಂಟ್ಗಳಿದ್ದಾಗ ಮೂವಿಗಳಿದ್ದರೆ ಜನ ಥಿಯೇಟ್ರ್ ಬಂದೇ ಬರ್ತಾರೆ ಅಂತೇಳಿ ನನಗೆ ಅಶ್ಯೂರೆನ್ಸ್ ಸಿಕ್ಕಿದೆ. ಥ್ಯಾಂಕ್ಸ್ ಹೇಳ್ತೀನಿ ಟೋಟಲ್ ಆಗಿ. ಸ್ಟಾರ್ಟಿಂಗ್ ಎಲ್ಲಿಂದ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹೇಗೆ ಅಂತ ಅಂದರೆ ನನಗೆ ಇವತ್ತು ಈ ಸಿನಿಮಾ ನನಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ಜನಕ್ಕೆ ಕೇಳಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರ ಡಿಸ್ಟ್ರಿಬ್ಯೂಷನ್ ನೀವೇ ತಗೊಳ್ಳಿ ಅಂತ ನನಗೆ ನಮ್ಮ ಥಿಯೇಟ್ರುಗಳು, ಈಗ ನಮ್ಮ ಥಿಯೇಟ್ರುಗಳು ಇರೋದ್ರಿಂದ ನಾವು ಪ್ರತಿ ವೀಕ್ ಮಾತಾಡ್ತಾ ಇರ್ತೀವಿ. ಆವಾಗ ನನಗೆ ತುಂಬ ಸಜೆಷನ್ ಬಂದಿತ್ತು. ನಮ್ಮ ಮುಕುಂದ ವೆಂಕಟೇಶಣ್ಣ ಇರ್ಬೋದು, KP ಶ್ರೀಕಾಂತ್ ಅವರು, ಅವ್ರು ಬಿಡಿ ನಮ್ಗೆ ಯಾವಾಗ ಒಂಥರ ಬ್ಯಾಕ್ ಸಪೋರ್ಟ್ ಅವರು, ಕುಮಾರಣ್ಣ ಇರ್ಬೋದು, ಇವರೆಲ್ಲ. ಆಮೇಲೆ ಅಲ್ಲಿಂದ ನಮ್ಮ ಮೈಸೂರು ಥಿಯೇಟ್ರು ರಾಜಾರಾಮ್ ಅವರು, ಇವರೆಲ್ಲ ಹೇಳಿದರು. ಬಟ್ ಅನ್ಫಾರ್ಚುನೇಟ್ ಆಗಿ ಇದನ್ನು ಆಗಸ್ಟ್ 15 ಅಂತ ಫಸ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಯಾವುದು ನಮ್ಮ ಭೈರತಿರಂಗ. ಆವಾಗ ನಮಗೆ ನಮ್ಮದು ಭೀಮಾ ಪ್ರೊಡಕ್ಷನ್ ನಮ್ಮದೇ ಇರೋದ್ರಿಂದ, ವಿತ್ ಡಿಸ್ಟ್ರಿಬ್ಯೂಷನ್ ನಮ್ಮದೇ ಇರೋದ್ರಿಂದ ನಮಗೆ ಇದೇನಿದು ಈ ಡೇಟು ಬಂದು ಹಾಕಾಯ್ತಲ್ಲ ಅಂದ್ಬಿಟ್ಟು ಈ ಸ್ಟೇಜಲ್ಲಿ ಅವತ್ತು ಅಣ್ಣ ಬಂದಿರ್ತಾರೆ ನಮ್ಮದು ಪ್ರೀ ರಿಲೀಸ್ ಇವೆಂಟ್ಗೆ. ಅವತ್ತು ಅಣ್ಣನ ನಾನು ಕೇಳ್ತೀನಿ, ಅಣ್ಣ ಅದು ಡಿಸ್ಟ್ರಿಬ್ಯೂಷನ್ ಒಂದು ಸ್ವಲ್ಪ ಮಾತಾಡ್ಬೇಕಣ್ಣ, ನಾನು ಬರ್ತೀನಿ ಅಂತ. ಜಗದೀಶ್ ನೀನು ಯಾವಾಗ ಬೇಕಾದ್ರೂ ಬಾರಪ್ಪ ಮನೆಗೆ ಅಂತ ಹೇಳ್ತೀನಿ. ಆದರೂ ಕೂಡ ನಾನು ಅದಾಗ ಒಂದು ವೀಕು 10 ಡೇಸ್ಗೆ ನಾನು ಅಲ್ಲಿ ಹೋಗಿ ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ಇಷ್ಟು ದೊಡ್ಡ ಬ್ಯಾನರು, ಗೀತಾ ಪಿಕ್ಚರ್ಸ್ ಬ್ಯಾನರು, ಇಷ್ಟು ಟೈಟ್ಲು, ಇಷ್ಟು ಕ್ರೇಜಿರೋ ಮೂವಿನ ಜಸ್ಟ್ ಒಂದು ಸಿಟ್ಟಿಂಗಲ್ಲಿ ಒಂದು 5 ಮಿನಿಟ್ಸಲ್ಲಿ ಸಿನಿಮಾ ನನ್ನ ಕೊಡ್ತಾರೆ ಅಂತ ಅಂದರೆ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಅದು. ಆಮೇಲೆ ಅಲ್ಲಿಂದ ಈ ಮೂವಿನ ತಗೊಳ್ಳೋದು ಹೆಂಗೆ ಅಂತ ಅಂದರೆ, ಈ ಭೈರತಿ ರಣಗಲ್ನ ಇದನ್ನು ನಾನು ಉತ್ತಕ್ಕೆ ಹೋಲಿಸ್ತೀನಿ. ಅಂದರೆ ಇಲ್ಲಿ ತುಂಬ ಜನ ಉತ್ತನೇನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತಾರೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲ್ಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಅದು. ಅದನ್ನು ನೋಡ್ತಾ ಇದ್ದರೆ ಇವತ್ತಿಗೂ ಕೂಡ ಅನ್ನುತ್ತೆ ಮೈಯಲ್ಲಿ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು, ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರುಗಳನ್ನ ನಮ್ಮದು ಭೈರತಿ ರಣಗಲ್ಗೆ ಕೊಟ್ಟು ಹೈಯೆಸ್ಟ್ ಥಿಯೇಟ್ರುಗಳು ಭೈರತಿ ರಣಗಲ್ಗೆ ಇದ್ದು ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೆಯಲ್ಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿನ ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟಕ್ಕೆ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ ನಿಮ್ಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲೀಟರ್ ಭರತ್ ಅವ್ರಿಗೊಂದು ಥ್ಯಾಂಕ್ಸ್.